ನಾನು ವಚನಾನಂದ ಶ್ರೀಗಳ ಹತ್ರ ಕೇಳೋದು ನೋಡಿ, ಇಲ್ಲಿ ತುಂಬ ಹೋರಾಟಗಳಾಗತ್ತೆ. ಅಂದರೆ ವೀರಶೈವ ಲಿಂಗಾಯತ ಅಂದರೆ ಬೇರೆ, ಈ ಥರದ ಹೋರಾಟಗಳು. ರಾಮ ಅಂದರೆ ರಾಮಾಯಣ ಆಗೋದಕ್ಕಿಂತ ಮೊದಲು, ರಾವಣನ ಜೊತೆ ಯುದ್ಧ ಆಗೋದಕ್ಕಿಂತ ಮೊದಲು ರಾಮೇಶ್ವರದಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಾನೆ. ಅಂದರೆ ನಮಗೆಲ್ಲ ಗೊತ್ತಿರುವಂಥ ರೀತಿಯಲ್ಲೇ ನಾವು ನಂಬುವಂಥ ಬ್ರಹ್ಮ ವಿಷ್ಣು ಮಹೇಶ್ವರ, ಆಮೇಲೆ ಯಾರು ಭಗವಂತನ ರೀತಿಯಲ್ಲಿ ಭಗವಂತನಿಗೆ ಹತ್ತಿರವಾಗುವಂಥ ರೀತಿಯಲ್ಲಿ ಬದುಕಿದ್ದಾರೋ ಅದು ರಾಮಕೃಷ್ಣರು. ಅವರು ನಮಗೆ ಅವತಾರ ಅಂತ ಕಾಣಿಸುತ್ತೆ, ಯಾಕಂದರೆ ಭಗವಂತನ ಅಂಶ ಅನ್ನೋಂಥದ್ದು ಕಾಣಿಸುತ್ತೆ. ಸೊ ಇದನ್ನು ಒಂದು ಕಡೆ ಶಿವನ ಆರಾಧಕ ರಾಮೇಶ್ವರದಲ್ಲಿ ರಾಮ ಆರಾಧನೆ ಮಾಡ್ತಾನೆ. ಈಗಲೂ ಕೂಡ ಅದು ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಹೇಗೆ ನೋಡಬೇಕು ನಾವು ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಹೇಗೆ ರಾಮ ಎಲ್ಲರನ್ನ ಜೋಡಿಸಬಲ್ಲ? ಒಂದು ಈ ಸಂದರ್ಭದಲ್ಲಿ 2014ನೇ ಇಸ್ವಿಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸುವರ್ಣ ಸಂಭ್ರಮ ಮಹೋತ್ಸವ ಆಗುತ್ತೆ. ಅಲ್ಲಿ ಸುಮಾರು 600 ಜನ ನಾಡಿನ ಎಲ್ಲ ಸಂತರು ಸ್ವಾಮೀಜಿಯವರು ಬಂದಿರ್ತಾರೆ. ಮೋಹನ್ ಭಾಗವತ್ಜಿಯವರು ಕೂಡ ಅಲ್ಲಿರ್ತಾರೆ. ಚಂಪತ್ರಾಯ್ ಅಂತೇಳಿ ಇವತ್ತು ಪ್ರಮುಖವಾಗಿರುವಂಥ ವ್ಯಕ್ತಿ ರಾಮ ಮಂದಿರದಲ್ಲಿ. ಅವತ್ತು ಆ ಎಲ್ಲ ಕಾರ್ಯಕ್ರಮ ಆದಮೇಲೆ ಮೋಹನ್ ಭಾಗವತ್ಜಿಯವ್ರ ಜೊತೆಗೆ ನಾವೆಲ್ಲ ಸ್ವಾಮೀಜಿಯವರು ಚಿಂತನ ಮಂಥನ ಆಗುತ್ತೆ, ಪ್ರಶ್ನೋತ್ತರ. ಆವಾಗ ಅದೆಲ್ಲ ಆದಮೇಲೆ ಕೊನೆಗೆ ರಾತ್ರಿ ಹೊತ್ತು ನಾವು ಸಿದ್ಧಗಂಗಾ ಮಹಾಸ್ವಾಮೀಜಿಯವರು, ಸಾಯಂಕಾಲ ಅವರು ಮತ್ತು ಪೇಜಾವರ ಸ್ವಾಮೀಜಿಯವರು ರಾತ್ರಿ 8 ಗಂಟೆಗೆ ಅಲ್ಲಿ ಹಳೆ ಮಠದಲ್ಲಿ ಕೂತ್ಕೊಳ್ತಾರೆ. ಆವಾಗ ನಾವು ಸಹಜವಾಗಿಯೇ ಮೋಹನ್ ಭಾಗವತರಿಗೆ ಏನೇನು ಪ್ರಶ್ನೆಗಳು ಕೇಳಿದ್ರಿ ಅಂತ ಚರ್ಚೆ ಆಗುತ್ತೆ. ಆವಾಗ ಸಹಜವಾಗಿ ನಾವು ಆವಾಗ ಸಿದ್ಧಗಂಗಾ ಸ್ವಾಮೀಜಿಯವರಿಗೆ ಈ ರಾಮ ಮಂದಿರ ಬಗ್ಗೆ ಎಲ್ಲ ಆಯಿತು ಅಂತ ನಾನು ಕೇಳ್ತೀನಿ. ಬುದ್ಧಿ ನಿಮ್ಮ ದೃಷ್ಟಿಯಲ್ಲಿ ರಾಮ ಮಂದಿರ ಆಗುತ್ತಾ ಅಂತ ನಾನು ಕೇಳುತ್ತೆ. ಆವಾಗ ಪೇಜಾವರ ಸ್ವಾಮೀಜಿಯವರು ಉಳಿದೆಲ್ಲ ಸ್ವಾಮೀಜಿಯವರಲ್ಲೇ ಇದ್ದರು. ಆವಾಗ ನಮ್ಮ ಸಿದ್ಧಗಂಗಾ ಸ್ವಾಮೀಜಿ ಹೇಳಿದ್ದದು, ನಾವು ಪೇಜಾವರ ಸ್ವಾಮೀಜಿಯವ್ರು ನೋಡ್ತೀವಿ ಗೊತ್ತಿಲ್ಲ, ಆದರೆ ನೀವು ನೋಡ್ತೀರಿ ರಾಮ ಮಂದಿರ ಅಂತ ಹೇಳಿದ್ದು. ಅಂದರೆ ಇದು ಇವತ್ತಿಗೂ ಅದು ಆ ಘಟನೆ ನಮಗೆ ಕಣ್ಣಿಗೆ ಕಟ್ಟಿದಿದೆ ನೋಡಿ. ಅಂದರೆ ಪೇಜಾವರ ಸ್ವಾಮೀಜಿಗಳನ್ನು ಸೇರಿಸ್ಕೊಂಡು ಹೇಳಿದ್ರು ಅವರು. ಹೌದು ಹೌದು ಹೌದು. ಅದು ನನಗೆ ಅಂದರೆ ಇದು ಎಂಥ ಯೋಗ ಅಂತಂದರೆ, ಇನ್ನೊಂದು ಯೋಗ ಬಹುತೇಕ ಜನಕ್ಕೆ ಇದು ಗೊತ್ತಿಲ್ಲ. ಸಿದ್ಧಗಂಗಾ ಮಹಾಸ್ವಾಮೀಜಿಯವರು 21 ಜನವರಿಗೆ ಲಿಂಗೈಕ್ಯರಾಗಿದ್ದು, ಅವರು ಅಂತಿಮ ವಿಧಿವಿಧಾನಗಳನ್ನ ಮಾಡಿದ್ದು 22 ಜನವರಿನೇ. ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದು ಅದೇ ದಿನಾನೇ. ಆಮೇಲೆ ಇವರು ಇದಾಗಲೂ ಅಷ್ಟೇ, ಯಾರು ಪೇಜಾವರ ಕೊನೆ ದಿನಗಳಲ್ಲೂ ಕೂಡ ರಾಮ ಮಂದಿರದ್ದೇ ಒಂದು ಘೋಷಣೆ ಬಂದಿತ್ತು. ಓಕೆ, ಪ್ರಸನ್ನಾಚಾರ್ಯ ಕಟ್ಟಿಗುರುಗಳೇ ಆಗಲೇ ಹೇಳ್ತಾ ಇದ್ರು ಆರತಿ ಮೇಡಮ್, ರಾಮನಿಗೆ ಇದ್ದಂತಹ ಕಷ್ಟಗಳು ಎಷ್ಟೋ ಅದನ್ನು ಹೇಳೋಕ್ಕಾಗಲ್ಲ ಅಂತ. 14 ವರ್ಷಗಳ ಕಾಲ ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದ ರಾಮ, ಈಗ 5 ಶತಮಾನಗಳ ಬಳಿಕ ಮತ್ತೆ ಅಯೋಧ್ಯೆಗೆ ಶ್ರೀರಾಮ ಬರ್ತಿದ್ದಾನೆ. ಹೇಗೆ ಅನಿಸ್ತಾ ಇದೆ? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಕಾಹ ಅಂತ ನೋಡಿ. ಈ ಅಯೋಧ್ಯೆಗೆ ಇರತಕ್ಕಂತಹ ಇತಿಹಾಸ, ಅಯೋಧ್ಯೆಯ ಹಿರಿಮೆ, ಅಯೋಧ್ಯೆಯ ಗರಿಮೆ ಅಂತಕ್ಕಂಥದ್ದು ಇಡೀ ಮನುಕುಲವೇ, ಮನುವಿನಿಂದ ಸಂಸ್ಥಾಪಿತವಾದ ಒಂದು ರಾಷ್ಟ್ರ ಅಂದರೆ ಅದು ಅಯೋಧ್ಯ. ಮನುವಿನಿಂದ ಪ್ರಾರಂಭವಾಯಿತು. ಅಯೋಧ್ಯೆಯನ್ನು ಮಾಡಬೇಕು ಅಂತ ಹೊರಟ. ಅಯೋಧ್ಯೆ ಗ್ರಾಮವನ್ನು ಮಾಡಿದ ನಂತರದಲ್ಲಿ ಅಲ್ಲಿ ಗ್ರಾಮಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳು, ಅದರಲ್ಲಿ ನೀರು ಪ್ರಮುಖವಾದದ್ದು. ಅಲ್ಲಿಂದ ಸಾಕ್ಷಾತ್ ಸರಯುವನ್ನೇ, ಮಾನಸ ಸರೋವರದಿಂದ ಸರಯುವನ್ನೇ ಕರೆದುಕೊಂಡು ಬಂದ. ಅದಲ್ಲದೇನೆ ಗಂಗಾ ಅಂತ ಏನು ನಾವು ಕರಿತೀವಿ ಇವಾಗ, ಅತ್ಯಂತ ಪವಿತ್ರಳು, ಶಿವ ಕೂಡ ತಲೆಯಲ್ಲಿ ಧರಿಸಿದ ಅಂತಹ ಗಂಗೆಯನ್ನು ಕರೆದುಕೊಂಡು ಬಂದ, ಭೂಲೋಕಕ್ಕೆ ಕರೆದುಕೊಂಡು ಬಂದ ಭಗೀರಥ ಅಯೋಧ್ಯೆಯವನು. ಅಂತಹ ಅಯೋಧ್ಯೆಗೆ ಹಿರಿಮೆ ಗರಿಮೆ ಇರತಕ್ಕಂಥದ್ದು. ಈಗ ನೋಡಿ, ಒಂದು ಇವಾಗ ಅಯೋಧ್ಯ ರಾಮ ಮಂದಿರ ಏನು ನಿರ್ಮಾಣ ಆಗ್ತಾ ಇದೆ, 2 ಮಾರ್ಚ್ 3 ಫೆಬ್ರವರಿ 2020 ಇಸ್ವಿ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡೋಕ್ಕೆ ಆದೇಶ ಮಾಡಿರ್ತದೆ. ಅವತ್ತು ಟ್ರಸ್ಟ್ ನಿರ್ಮಾಣ ಆಗ್ತದೆ. ಅದಕ್ಕೆ ಹೆಸರನ್ನು ಒಂದು ಇಡ್ತಾ ಇದ್ದಾರೆ, ಶ್ರೀ ರಾಮ ಮಂದಿರ ತೀರ್ಥ ಕ್ಷೇತ್ರ ಟ್ರಸ್ಟ್ ಅಂತ ಅದರ ಹೆಸರು. ಈ ತೀರ್ಥ ಬೇರೆ, ಕ್ಷೇತ್ರ ಬೇರೆ. ಮೊದಲಿಗೆ ಅಲ್ಲಿ ರಾಮನೇ ಅವತಾರ ಮಾಡಿರಲಿಲ್ಲ. ಆವಾಗೂ ಅಯೋಧ್ಯೆಗೆ ಪಾವಿತ್ರ್ಯತೆ ಇತ್ತು, ರಾಮ ಅವತಾರ ಮಾಡುವ ಮುಂಚೆಯೂ ಕೂಡ. ಹಿಂದೂ ಧರ್ಮದಲ್ಲಿ ಇದ್ದದ್ದು ಮೊದಲಿಗೆ ತೀರ್ಥಕ್ಷೇತ್ರಗಳೇ ಇದ್ದದ್ದಲ್ವಾ? ತೀರ್ಥ ಅಂತಂದ್ರೆ ಅಲ್ಲಿ ಯಾವುದಾದರೂ ಕೂಡ ನದಿಗಳು ಹರಿತಕ್ಕಂಥದ್ದು, ಪಾವಿತ್ರ್ಯತೆಯನ್ನು ಉಳ್ತಕ್ಕಂಥದ್ದು ಒಂದು ಭಾಗ. ಆದರೆ ಕ್ಷೇತ್ರ ಅಂದ್ರೆ ಅಲ್ಲಿ ಸನ್ನಿಧಾನಗಳು ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅಯೋಧ್ಯವನ್ನ ಸಪ್ತ ಮುಕ್ತಿ ಕ್ಷೇತ್ರಗಳಲ್ಲಿ ಅತ್ಯಂತ ಮೊದಲಿಗ ಕ್ಷೇತ್ರವಾಗಿ ಮಾಡಿದ್ದು ಅಯೋಧ್ಯೆಯನ್ನ. ಈ ಅಯೋಧ್ಯೆಗೆ ಏನಾಗ್ತಾ ಇದೆ ಅಂತಂದ್ರೆ, ರಾಮ ಇವಾಗ ನಾವೆಲ್ಲ ಹೋರಾಡ್ತಾ ಇದ್ದಿದ್ದು
ಆಗಿದ್ದು ಇಲ್ಲಿವರೆಗೂ ನಾವ್ಯಾರೂ ಕೂಡ ರಾಮ ವಿವಾಹ ಆದ ಸ್ಥಳದ ಬಗ್ಗೆ ಹೋರಾಡಲಿಲ್ಲ. ರಾಮ ರಾಜ್ಯಭಾರ ಮಾಡಿದ ಅರಮನೆಯ ಬಗ್ಗೆ ನಾವ್ಯಾರೂ ಹೋರಾಡಲಿಲ್ಲ. ಹೋರಾಡಿದ್ದು ಎಲ್ಲಿಗೆ? ಏತಕ್ಕಾಗಿ? ರಾಮ ಜನ್ಮ ಭೂಮಿಗಾಗಿ ಹೋರಾಡಿದ್ದು ಅಲ್ವಾ? ಆ ರಾಮ ಜನ್ಮ ಭೂಮಿ ಏನು ಉಂಟಲ್ಲ, ಅದಕ್ಕೆ ಇತಿಹಾಸವನ್ನು ನಾವು ಸಾವಿರಾರು ವರ್ಷಗಳಿಂದ ಅಂತ ಹೇಳಬಹುದು. ಅದರಲ್ಲೂ ಕೂಡ ವಿಶೇಷವಾಗಿ ಒಟ್ಟು 4 ಯುಗಗಳು ಬರ್ತದೆ: ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ. ಪ್ರಾರಂಭದಲ್ಲಿ ತಾವು ಸುಂದರವಾದ ಮಾತನ್ನು ಹೇಳಿದ್ರಿ. ನಮಗೆ ರಾಮ ಮತ್ತು ಕೃಷ್ಣನ ರೂಪಗಳು ಅತಿ ಹತ್ತಿರದ್ದು, ಆ ಕಾರಣದಿಂದಾಗಿ ಅವರನ್ನು ನಾವು ದೇವರು ಅಂತ ಭಾವಿಸ್ತೇವೆ ಅಂತ. ಈ ಭಾವಿಸುವ ಪ್ರಸಂಗ ಯಾಕೆ ಬಂತು ಗೊತ್ತಾ? ದೇವರನ್ನ ದೇವರು ಅಂತಲೇ ಉಪಾಸನೆ ಮಾಡಬೇಕು. ಅದನ್ನು ಬಿಟ್ಟು ಭಾವಿಸುವುದು ಯಾಕೆ ಬಂತು ಅಂದರೆ, ಒಂದು ಅಧ್ಯಯನದ ಕೊರತೆಯಿಂದ, ಇನ್ನೊಂದು ಜ್ಞಾನದ ಕೊರತೆಯಿಂದ ನಾವು ಭಾವಿಸುವ ಪ್ರಸಂಗದಲ್ಲಿ ಇದ್ದೇವೆ. ಯಾರಿಗೆ ಅಧ್ಯಯನಶೀಲರಾಗ್ತಾರೋ, ಯಾರು ಜ್ಞಾನವನ್ನು ಮಾಡಿಕೊಳ್ತಾರೋ, ನಮ್ಮ ಪಬ್ಲಿಕ್ಕು ಇವಾಗ ರಿಪಬ್ಲಿಕ್ ಆಗಬೇಕು, ಮತ್ತೆ ಎಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಆವಾಗ ಭಾವನೆ ಹೊರಟೋಗುತ್ತೆ, ದೇವರು ಎನ್ನುವ ಶಾಶ್ವತ ಸದೃಢವಾದಂತಹ ನಿರ್ಧಾರ ಖಚಿತವಾಗಿ ಬರ್ತದೆ. ಕಾರ್ ಸೇವೆ ಅಂತ ಆ್ಯಕ್ಚುಲಿ ಇದ್ದದ್ದು, ಇದು ಸಿಂಗ್ ಪಂಥದವರು ಕಾರ್ ಸೇವೆ ಅಂತ ಕರೆದದ್ದು. ಅದು ನಮ್ಮಲ್ಲಿ ಕರ ಸೇವೆ ಅಂತ ಆಯಿತು. ಅದರಲ್ಲಿ ವಚನ ಭೇದದಲ್ಲಿ ಏನು ಬಹಳ ವ್ಯತ್ಯಾಸ ಬರೋದಿಲ್ಲ. ಕರೆದಾಗ ಎಷ್ಟೆಷ್ಟು ಜನ ನಮ್ಮ ಇಡೀ ದೇಶಾದ್ಯಂತ, ಕರ್ನಾಟಕದಿಂದ ಮತ್ತು ಇನ್ನು ಅನೇಕ ಪ್ರದೇಶಗಳಿಂದ ಹೋದಾಗ ಅವ್ರನ್ನೆಲ್ಲ ಹೇಗೆಲ್ಲ ಸೆರೆ ಮಾಡಲಾಯಿತು, ಎಷ್ಟು ಜನನ ಕೊಲ್ಲಲಾಯಿತು. ಆ ಸಂದರ್ಭದಲ್ಲಿ ಅವರು ಒಂದು ಅತ್ಯಂತ ಒಂದು ಧಾರ್ಷ್ಟ್ಯದಿಂದ ಒಂದು ಉತ್ತರವನ್ನು ಹೇಳಿದ್ರಂತೆ. ಏನು ಅಂದರೆ, ಅಯೋಧ್ಯೆಯಲ್ಲಿ ಎಷ್ಟು ಬಂದೋಬಸ್ತ್ ಮಾಡಿದ್ದೇನೆ ನಾನು ಅಂತಂದರೆ, ಆವಾಗಿನ ಕಾಲದಿಂದಲೂ ಕೂಡ ಪರಮತೀಯರನ್ನು ಒಲಿಸುವ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ರು. ಮುಸ್ಲಿಮರು ಹೆಚ್ಚಿಗೆ ಇದ್ದರು, ಅವರನ್ನು ನಾವು ಒಲಿಸಬೇಕು. ಆ ಕಾರಣದಿಂದಾಗಿ ಅಯೋಧ್ಯೆಯಲ್ಲಿ ಎಷ್ಟು ಬಿಗಿ ಬಂದೋಬಸ್ತನ್ನು ಮಾಡಿದ್ದೇನೆ ನಾನು ಅಂತಂದರೆ, ರೆಕ್ಕೆ ಇರುವ ಹಕ್ಕಿ ಹಾರಾಡೋದಕ್ಕೂ ಕೂಡ ವಿಚಾರ ಮಾಡಬೇಕು, ಅಷ್ಟು ಬಂದೋಬಸ್ತ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವೇನು ಅಶೋಕ್ ಸಿಂಗ್ ಅವ್ರನ್ನ ನೆನಬೇಕಾಗುತ್ತೆ. ಅಶೋಕ್ ಸಿಂಗಲ್ ಅಶೋಕ್ ಅವ್ರನ್ನ ಅವರು ಬಜರಂಗ ಬಲಿ ಅನ್ನೋ ಹೆಸರಲ್ಲಿ ಏನು ಇದನ್ನು ಕರೆದಿದ್ರು ಹಿಂದಿನ ದಿನದಲ್ಲಿ. ಅವರು ಕೂಡ ಅಲ್ಲಿ ಆಗಿರ್ತದೆ ಆಲ್ರೆಡಿ 10 ದಿವಸ ಮುಂಚೆನೆ. ಬಂದಾದ ನಂತರದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ಈ ಥರ ಬಂದೋಬಸ್ತ್ ಮಾಡಿದ್ದೇವೆ ಅಂತ. ಅದಾದ ಸ್ವಲ್ಪ ಹೊತ್ತಿಗೆ ಅಶೋಕ್ ಅವರು ಬಂದುಬಿಟ್ಟು ಹೇಳ್ತಾ ಇದ್ದಾರೆ, ನಾವು ನಾಳೆ 11 ಗಂಟೆಗೆ ಬೆಳಿಗ್ಗೆ ಕರ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ, ಖಚಿತವಾಗಿ ಮಾಡ್ತೇವೆ ಅಂತ. ಅಲ್ಲಿಂದ ಶುರುವಾದದ್ದು ಈ ಒಂದು ಕೆಲವೊಂದಿಷ್ಟು ಕ್ರಮಗಳು. ಅದಕ್ಕೆ ಬೇಕಾದಷ್ಟು ಇತಿಹಾಸಗಳಿದೆ. ನಾನು ಸ್ವಲ್ಪ ನಿಧಾನವಾಗಿ ಕ್ರಮಬದ್ಧವಾಗಿ ತಿಳಿದುಕೊಳ್ತಾ ಬರ್ತಾ ಇರಬೇಕಾದ್ರೆ, ಮೊದಲೇದಾಗಿ ಅಲ್ಲಿ ಪ್ರತಿಮೆಗಳನ್ನು ಒಳಗಡೆ ತೆಗೆದುಕೊಂಡು ಹೋಗಿ ಇಡ್ತಕ್ಕಂತಹ ಮಸೀದಿ ಒಳಗಡೆ ಪ್ರತಿಮೆ ಇಡೋಣ ಅಂತ ಒಂದು ನಿರ್ಧಾರ ಮಾಡಿದರು.